ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸಕಲೇಶ್ಪುರಕ್ಕೆ ಬಂದ ಸೆಕೆಂಡ್ ಡೇ ಐತಿ. ಈಗ ಹೊರಗೆ ಸಕಲೇಶ್ಪುರದೊಳಗೆ ಏನೇನು ಅದಾವೋ ಅವನ್ನ ನೋಡೋಕೆ ಅಡ್ಡಾಡಕ್ಕೆ ಹೊಂಟಿದ್ದೀವಿ. ನೋಡ್ರಿ ಇಲ್ಲೇ ನಾನಂತೂ ರೆಡಿ ಆಗಿದ್ದೀನಿ, ಇವರು ರೆಡಿ ಆಗತ್ತದ್ರು. ಸಾನ್ವಿನೂ ಆಲ್ಮೋಸ್ಟ್ ರೆಡಿ. ರೆಡಿ ಹೋಗೋಣ. ನಾವೀಗ ನಾಷ್ಟ ಮಾಡ್ಕೊಂಡು ಕೆಲಸ ಹೋಗ್ತೀವಿ. ನಾಷ್ಟದೊಳಗೆ ಏನೇನು ಮಾಡಿದಾರೆ ನೋಡೋಣ. ಇವತ್ತು ಇಡ್ಲಿ ಮಾಡಿದ್ರೆ ಭಾಳ ಚಲೋ ಆಗ್ತೈತಿ. ನಮ್ಮ ಸಾನ್ವಿ ಅಂತೂ ಖುಷಿಲೇ ತಿಂತಾಳು. ನೋಡೋಣ ನಾಷ್ಟದಾಗ ಏನೇನು ಮಾಡಿದಾರು ಅಂತ. ಲೆಟ್ಸ್ ಗೋ. ಇವತ್ತು ನಾಷ್ಟದೊಳಗೆ ಏನೇನು ಮಾಡಿದ್ರಂದ್ರೆ ಪೂರಿ ಬಾಜಿ, ಆಮೇಲೆ ಟೊಮೆಟೊ ಬಾತ್, ಬಾಯ್ಲ್ಡ್ ಎಗ್, ಮತ್ತೇನಿಟ್ಟಿದ್ರಂದ್ರೆ ಬ್ರೆಡ್ ಆ್ಯಂಡ್ ಜಾಮ್. ಇಷ್ಟೆಲ್ಲ ನಾಷ್ಟಕ್ಕೆ ರೆಡಿ ಇತ್ತು. ನಾವು ಹೊಟ್ಟೆ ತುಂಬ ನಾಷ್ಟ ಮಾಡ್ಕೊಂಡು ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಕತ್ತು. ನೋಡ್ರಿ, ನಾವು ಹೊರಗೆ ಅಡ್ಡಾಡಕ್ಕೆ ಹೋಗಕ್ಕೆ ರೆಡಿ ಆಗಿದ್ದೀವಿ, ಹೊಂಟಿದ್ದೀವಿ. ಬೆಳಗ್ಗೆ ಮಳೆನೂ ಚಾಲೂ ಆಗೈತಿ. ಇವತ್ತು ಫುಲ್ ಡೇ ಹಿಂಗಾಗಿತ್ತಂದ್ರೆ ಮಳೆ ಒಳಗನ ಅಡ್ಡಾಡ್ಬೇಕಾಗ್ತೈತಿ. ಅದು ಇನ್ನೊಂಥರ ಏನೋ ಎಕ್ಸ್ಪೀರಿಯನ್ಸ್. ನಮ್ಮ ಜರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೋಡ್ರಿ ಸಾನ್ವಿನ್ ಎಲ್ಲ ಸಿಟ್ಟಿಂಗ್ ರೆಡಿ ಆಗಕತ್ತೈತಿ. ಸಾನ್ವಿದ ಸೀಟ್ ಬೆಲ್ಟ್ ಹಾಕಿ. ಎಸ್, ರೆಡಿ ಸಾನು? ಜೈ ಬಜರಂಗಬಲಿ, ಜೈ ಶ್ರೀರಾಮ್. ಈಗ ಟೈಮ್ 10 ಗಂಟೆ ಆಗೈತಿ. ನಮ್ದು ಸೆಕೆಂಡ್ ಡೇ ಜರ್ನಿ ಸ್ಟಾರ್ಟ್ ಆಗತ್ತೈತಿ ಇಲ್ಲಿಂದ. ಈಗ ನಾವು ಫಸ್ಟ್ ಹೋಗ್ತಾ ಇರೋದು ಮಂಜಾರ್ಬಾದ್ ಫೋರ್ಟ್. ಚಲೋ. ಎಷ್ಟು ದೊಡ್ಡ ದೊಡ್ಡ ಗಂಡಂತಿ ಜೊತೆ ಓಡಾಡ್ತಾರೆ. ಗಂಡ ಇಲ್ಲೇ ಸ್ವಲ್ಪ ರೋಡ್ ಕೆಟ್ಟಿದ್ದೈತಿ. ಇಲ್ಲಿ ಆಜು ಬಾಜು ಇದೇನು ಕಾಣಿಸಕತ್ತೈತಿ ಇದೆಲ್ಲ ಕಾಫಿ ಎಸ್ಟೇಟ್ ಮತ್ತು ಪೆಪ್ಪರ್ದು ಬಳ್ಳಿ ಗಿಡಗಳಿಗೆಲ್ಲ ಹಬ್ಸಿದಾರು. ಇಲ್ಲಿ ನೋಡ್ರಿ ಕೆಲಸ ಮಾಡೋರು ಬೆಳಿಗ್ಗೆ ಮಳೆಯೊಳಗನ ಬಂದ್ಬಿಟ್ಟಿದಾರು. ಫೈನಲಿ ನಮ್ದು ಕೆಟ್ಟಿದ್ ರೋಡ್ ಮುಗಿದ, ಚಲೋ ರೋಡ್ ಬಂತು. ಬಜರಂಗಿ is on fire. ಚಲೋ, let's go. You are so excited? Yes. Why are you so excited? Fargo. ಇದು ಸಕಲೇಶ್ಪುರದೊಳಗೆ ಹರಿಯುವಂಥ ಹೇಮಾವತಿ ನದಿ. ಇವತ್ತಿನ ನಮ್ಮ ಪ್ಲ್ಯಾನ್ದೊಳಗೆ ನಾವು ಸ್ವಲ್ಪ ಚೇಂಜಸ್ ಮಾಡಿಕೊಂಡು, ಅದೇನಂದ್ರೆ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಕಲೇಶ್ಪುರದೊಳಗಿರೋ ಸಕಲೇಶ್ವರ ಸ್ವಾಮಿ ಗುಡಿಗೆ ಹೋಗಿ ಆ ದೇವ್ರ ದರ್ಶನ ಮಾಡ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಯಾಕಂದ್ರೆ ನಾವು ಒಂದೇನೋ ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು ದೇವರ ಅನುಗ್ರಹ, ದೇವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂಥೇಳಿ ನಾವು ಸಕಲೇಶ್ವರ ಸ್ವಾಮಿ ಗುಡಿಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಅಲ್ಲೇ ಬಾಜುಕ್ಕೆ 2 ಹೋರಿಗಳಿದ್ದು ಅವಕ್ಕೆ ಒಂದು ಬಾಳೆಹಣ್ಣು ತಿನ್ನಿಸ್ಕೇಸ ಮತ್ತು ನಮ್ಮ ದಾರಿ ಸುಗಮವಾಗಿರಲಿ ಅಂತ ಬೇಡ್ಕೊಂಡು ನಾವು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವು. ಮಂಜರಾಬಾದ್ ಫೋರ್ಟ್ ಕಡೆ ನೋಡ್ರಿ ಆಲ್ರೆಡಿ ಎಷ್ಟು ಜನ ಬಂದರು. ಎಲ್ಲ ಗಾಡಿಗಳು ತುಂಬಿದವು. ಪಾರ್ಕಿಂಗ್ ಅಂತೂ
ಫುಲ್ ಆಗೈತಿ. ನಾವು ಎಲ್ಲೋ ಸ್ವಲ್ಪ ದೂರದೊಳಗೆ ನಮ್ಮ ಗಾಡಿ ನಿಂದ್ರಿಸ್ಕೆಸ ನಾವು ಫೋರ್ಟ್ ಕಡೆ ಹೊಂಟೇವಿ. ಇವತ್ತು ನಮ್ದು ಸಕಲೇಶ್ಪುರದಾಗ 2ನೇ ದಿನ ಐತಿ. ನಿನ್ನೆ ಅಲ್ಲೇ ರೆಸಾರ್ಟ್ ಕಡೆ ಮತ್ತು ಅಲ್ಲೇ ಕಾಫಿ ಪ್ಲಾಂಟೇಶನ್ದ ಎಲ್ಲ ಅಡ್ಡಾಡಿ ಬಂದು ಇವತ್ತು ಮಂಜರಾಬಾದ್ ಫೋರ್ಟ್ ಅಡ್ಡಾಡಕ್ಕೆ ಬಂದೀವಿ. ನೋಡ್ರಿ ಈ ಸುತ್ತ ಕಡೆ ಎಲ್ಲ ಮಳೆ ಚಾಲು ಆಗೈತಿ. ಆದಷ್ಟು ಜಲ್ದಿ ಜನ ಎಲ್ಲರೂ ಹೋಗಿ ಬರಾಕತ್ತಾರು. ನಾವು ಎಷ್ಟು ಚಂದ ರೆಡಿ ಆದ್ರೂ ನೋಡ್ರಿ ಮಳೆ ಬರಾಕತ್ತೈತೆ ಅಂತ ಹೇಳಿ ಸರ್ ಫುಲ್ ಪ್ಯಾಕ್ ಹಾಕಿ ಸರ್ ಹೊಂಟಿದ್ದೀವಿ. ನಾವೀಗ ಈ ಫೋರ್ಟ್ದ 250 ಮೆಟ್ಲುಗಳನ್ನ ಹತ್ತಿ ಬಂದು ಈಗ ಒಳಗೆ ಎಂಟ್ರಿ ಕೊಡಾಕತ್ತೀವಿ. ಮಳೆಯಾರ ಭಾಳ ಆಗಾಕತ್ತೀವಿ. ಈ ಫೋರ್ಟ್ ನಾವು ಮಾಡ್ಕೊಂಡಿದ್ದ ರೆಸಾರ್ಟ್ಲೆ 29 ಕಿಲೋಮೀಟರ್ಸ್ ಐತಿ. ಇನ್ನು ಈ ಫೋರ್ಟ್ ಬಗ್ಗೆ ಹೇಳಬೇಕಂತಂದ್ರೆ ಇದಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆನೇ ಐತಿ, ಐತಿಹಾಸಿಕ ಹೆಮ್ಮೆ ಅಂತಲೂ ಹೇಳ್ಬೋದು ಈ ಫೋರ್ಟ್ಗೆ. ಇದು ಹಾಸನ ಜಿಲ್ಲೆಯೊಳಗೆ ಸಕಲೇಶ್ವರ ಸಮೀಪ ಬರ್ತೈತಿ ಈ ಫೋರ್ಟ್. ಮತ್ತು ಇದನ್ನು 1972 ಒಳಗೆ ಮೈಸೂರಿನ ಅರಸ ಆಗಿರುವಂತಹ ಟಿಪ್ಪು ಸುಲ್ತಾನ ಕಟ್ಸಿರ್ತಾನೋ. ಇದು ಯಾವ್ದಕ್ಕೆ ಕಟ್ಸಿರ್ತಾನಂದ್ರೆ ಶತ್ರುಗಳ ದಾಳಿ ಏನು ಮಾಡ್ತಿರ್ತಾರೋ ಅದನ್ನು ತಡೆಯೋಕೆ ಮತ್ತು ಮೈಸೂರು ಹಾಸನ ಇದೇನೈತಿ ಇದ್ರ ರಕ್ಷಣೆ ಮಾಡಕ್ಕಂತ ಈ ಕೋಟೆಯನ್ನು ಕಟ್ಟಿರ್ತಾರೋ. ಮತ್ತು ಇದ್ರದ್ದು ಒಂದು ಮೇನ್ ವಿಶೇಷತೆ ಏನು ಐತಿ ಅಂದ್ರೆ ಇದು 8 ಮೂಲೆಗಳನ್ನ ಹೊಂದಿರುವಂಥ ಒಂದು ನಕ್ಷತ್ರ ರೂಪದೊಳಗೆ ಇದು ನಮ್ಗೆ ಕಾಣಿಸ್ತೈತಿ. ಮತ್ತು ಇದನ್ನು ಯುರೋಪ್ ಶೈಲಿಯೊಳಗೆ ಕಟ್ಟಿದಾರು. ಇನ್ನೊಂದು ವಿಶೇಷತೆ ಏನಂದ್ರೆ ಈ ಫೋರ್ಟಿಗೆ ಮಂಜರಾಬಾದ್ ಅಂತ ಹೆಸರು ಬರೋಕೂ ಒಂದು ರೀಸನ್ ಐತಿ. ಏನಂದ್ರೆ ಟಿಪ್ಪು ಸುಲ್ತಾನ ಇಲ್ಲೆಲ್ಲ ಇರಬೇಕಾದ್ರೆ ಇದು ಫುಲ್ ಮಂಜಿನ ರೂಪದೊಳಗನ ಬರೀ ಮಂಜನ್ನು ಕಾಣಿಸ್ತಿತ್ತಂತ. ಸೊ ಅದಕ್ಕಾಗೆ ಇದಕ್ಕೆ ಮಂಜರಾಬಾದ್ ಫೋರ್ಟ್ ಅಂತೇಳಿ ಹೆಸರು ಬಂದೈತಿ. ನಮ್ದೀಗ ಮಂಜರಾಬಾದ್ ಫೋರ್ಟ್ ಎಲ್ಲ ಅಡ್ಡಾಡೋದು ಮುಗೀತು. ನೆಕ್ಸ್ಟ್ ನಮ್ಮ ಜರ್ನಿ ಹೊಂಟೈತಿ ಅಬ್ಬೆ ಫಾಲ್ಸ್ಗೆ. ಮಳೆ ಅಂತೂ ಬಿಡವಾಲ್ಸಾಗೈತಿ. ಅಬ್ಬೆ ಫಾಲ್ಸಿಗೆ ಮಳೆ ಅಂತೂ ಸುರಿಯಾಗತೈತಿ, ಕಮ್ಮಿನ ಆಗೋಲ್ಸಾಗೈತಿ. ಈಗ ನಾವೆಲ್ಲ ಅಡ್ಡಾಡಿ ಬಂದೇವಿ. ಅಲ್ಲಿ ಎಲ್ಲ ರೈನ್ಕೋಟ್ ಹಾಕೊಂಡನ ಅಡ್ಡಾಡ್ರು. ಏನು ಫೋಟೋ ತೆಗಿಸ್ಕೊಳಕ್ಕಾಗಲಿಲ್ಲ, ಏನೂ ಆಗಲಿಲ್ಲ. ನಾವೀಗ ಅರ್ಧ ಕಿಲೋಮೀಟರ್ ದೂರ ಇದೇವಿ. ಸಾನು ನೋಡ್ರಿ ಮಲ್ಕೊಂಡಾಳು, ಇನ್ನು ಈಗಿನ ಎಬ್ಸೋದು ಅಂಜಾಳ. ಫಾಲ್ಸ್ ನದಿ ಇತ್ತಲ್ಲ, ಮಳೆ ಇನ್ನೂ ನಿಂತೇ ಇಲ್ಲ. ದೇವರ ಇಲ್ಲಿ ಎಲ್ಲಾರ್ದು ಗಾಡಿ ಪಾರ್ಕಿಂಗ್ ಸ್ಟಾರ್ಟ್ ಆಗಿದ್ದವು. ಎಲ್ಲೈತಿ ಇಲ್ಲಿ ಹೋಗಕ್ ದಾರಿ? ನಮ್ಗೆ ಎಲ್ಲಿ ಗಾಡಿ ಪಾರ್ಕಿಂಗ್ ಸಿಗ್ತೈತೋ. ನಾವೀಗ ಬಂದಿದ್ದೇವೆ ಸಕಲೇಶ್ಪುರ್ಲೆ 21 ಕಿಲೋಮೀಟರ್ ದೂರದೊಳಗಿರೋ ಅಬ್ಬಿ ಫಾಲ್ಸಿಗೆ. ಇದಕ್ಕೆ ಹಂಬಲ್ ಫಾಲ್ಸ್ ಅಂಥೇಳೇನೋ ಕರೀತಾರೋ. ಇದಂತೂ ಮಳೆಗಾಲದೊಳಗೆ ತುಂಬಿ ಹರಿಯಾಗತ್ತಿರ್ತೈತಿ. ಇದು 20 ಅಡಿ ಎತ್ತರಲೆ ಬೀಳೋ ಒಂದು ಫಾಲ್ಸ್ ಆಗೈತಿ. ಇದು ಒಂದು ಮಳೆಗಾಲದಾಗ ತುಂಬಿ ಹರಿಯೋದನ್ನು ನೋಡಾಕನ ಒಂದು ಖುಷಿ ಆಗ್ತೈತಿ. ಈಗ ನಾವು ನೆಕ್ಸ್ಟ್ ಬೆಟ್ಟದ ಭೈರವೇಶ್ವರನ ಗುಡಿಗೆ ಹೊಂಟಿದ್ದೀವಿ. ಇಲ್ಲಿ ನೋಡ್ರಿ ಬರೀ ಭತ್ತನ ಬೆಳತಾರೋ. ನಾವು ನಿನ್ನೆ ಬಂದಾಗಿಂತ ನೋಡಾಕತ್ತಿದ್ದು, ಎಲ್ಲಿ ನೋಡಿದ್ರೂ ಕಾಫಿ ಆಮೇಲೆ ಪೆಪ್ಪರ್ ಇದನ್ನು ನೋಡಾಕತ್ತಿದ್ದು. ಆದರೆ ಇವತ್ತು ನಾವಿಲ್ಲೇ ಭತ್ತ ಬೆಳೆದಿದ್ದನ್ನು ನೋಡಿದ್ವು.
ನಾವು ಫೈನಲ್ ಆಗಿ ಬೆಟ್ಟದ ಭೈರವೇಶ್ವರನ ಗುಡಿಗೆ ಬಂದು ಮುಟ್ಟಿದ್ದು. ನಾವಂತೂ ಫುಲ್ ಎಕ್ಸೈಟೆಡ್ ಆಗಿದ್ದು ಈ ಗುಡಿಗೆ ಬರೋಕೆ. ಯಾಕಂದ್ರೆ ಲವ್ ಮಾಕ್ಟೈಲ್ ಮೂವಿ ಶೂಟಿಂಗ್ ಆಗಿದ್ದು ಜಾಗ ಆಯಿತು. ಅದಕ್ಕೆ ಇಲ್ಲಿ ಬಂದ ನಮ್ಗೆ ಖುಷಿ ಆಯಿತು. ಇನ್ನು ಈ ಜಾಗದ ಬಗ್ಗೆ ಹೇಳೋದು ಆಯ್ತಂದ್ರೆ, ಇದು ಒಂದು ಭಾಳ ಹಳೆ ಗುಡಿ ಐತಿ. ಇದಕ್ಕೆ ಒಂದು 600 ವರ್ಷಗಳ ಇತಿಹಾಸನೂ ಐತಿ. ಇಲ್ಲಿರೋ ಪರಮೇಶ್ವರನ ಉಗ್ರ ರೂಪ ಮತ್ತು ರಾಕ್ಷಸನ ಸ್ವರೂಪದೊಳಗೆ ಇಲ್ಲಿ ದೇವ್ರನ್ನ ಪೂಜಿಸ್ತಾರೋ. ಇದು ಬೆಟ್ಟ ಗುಡ್ಡಗಳ ನಡು ಇರುವಂಥ ಒಂದು ಸುಂದರವಾದ ಗುಡಿ ಐತಿ. ಇಲ್ಲಿ ಮಹಾಭಾರತದ ಟೈಮ್ದೊಳಗೆ ಪಾಂಡವರು ವನವಾಸ ಟೈಮ್ದೊಳಗೆ ಇಲ್ಲಿ ಬಂದು ಉಳಿದಿರ್ತಾರಂತ. ಸೊ ಅದರ ಸಲುವಾಗಿ ಈ ಜಾಗಕ್ಕೆ ಪಾಂಡವರ ಬೆಟ್ಟ ಅಂತ ಹೇಳಿನೂ ಕರೀತಾರೋ. ಮತ್ತು ಇಲ್ಲಿ ಪ್ರತಿ ವರ್ಷ ಜನವರಿ ಟೈಮ್ದೊಳಗೆ ವಿಶೇಷ ಪೂಜೆ ಮತ್ತು ಅಭಿಷೇಕ ಎಲ್ಲ ನಡೀತೈತಿ ಅಂತ ಹೇಳ್ತಾರೋ. ಗೈಸ್, ಈಗ ಮಧ್ಯಾಹ್ನ 3:30 ಆಗೈತಿ. ನಾವು ಬೆಟ್ಟದ ಭೈರವೇಶ್ವರ ಗುಡಿ ಮುಗಿಸ್ಕೊಂಡು ಬಂದು ಟೈಮ್ ಆಗಿದ್ದಕ್ಕೆ ಹೊಟ್ಟೆ ಅಂತೂ ಹಸು ಆಗಿತ್ತು. ಸೊ ಅತ್ತ ನಮ್ಗಿಲ್ಲೇ ಮಲೆನಾಡು ಕೆಫೆ ಅಂತ ಒಂದು ಸಣ್ಣ ಹೋಟೆಲ್ ಸಿಕ್ಕೈತಿ. ಇಲ್ಲಿ ಎಲ್ಲ ಖಾಲಿಯಾಗೈತಿ, ಬರೀ ಮ್ಯಾಗಿ ಅಷ್ಟೇ ಉಳ್ದೈತಿ. ಸೊ ಇವತ್ತು ಮ್ಯಾಗಿ ತಿಂದ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡೋದು. ನಾವೀಗ ನಾಷ್ಟ ಮ್ಯಾಗಿ ಮಾಡ್ಕೊಂಡು ಕೆಲಸ ಬಿಟ್ಟು ಅಲ್ಲಿಂದ ಈಗ ನಾವು ನೆಕ್ಸ್ಟ್ ದೇವ್ರ ಮನೆ ವ್ಯೂ ಪಾಯಿಂಟಿಗೆ ಹೊಂಟಿದ್ದೀವಿ. ಇಲ್ಲಿಂದ 21 ಕಿಲೋಮೀಟರ್ ಐತಿ. ಫುಲ್ ಘಾಟ್ ಸೆಕ್ಷನ್ ಐತಿ ನೋಡ್ರಿ, ನಿಮ್ಗೆ ಕಾಣಿಸಾಗತೈತಿ. ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಐತಿ. ನಾನು ನೋಡ್ಕೊಂತೀರ ಎಲಿಫೆಂಟ್ ಬಂದ್ರೆ. ಈಗ ಸ್ಟಾರ್ಟಿಂಗ್ದೊಳಗೆ ವಿಡಿಯೋ ಹಾಕಿ ಬ್ಯಾನರ್ ಹಾಕಿದಾರ ಅವರು, ಇಲ್ಲೇ ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಐತಿ ಅಂತ ಕೆಲಸ ಹುಷಾರಾಗಿರಿ ಹೋಗುವಾಗ ಅಂತೇಳಿ. ರೋಡ್ ನೋಡಿರ ಹೆದರ್ಕ್ ಬರುವಂಗೈತಿ. ನೋಡ್ಲ ಹೆಂಗ್ ಓಡಾಗತ್ತೈತಿ. ಸಕಲೇಶ್ಪುರ್ ಟ್ರಿಪ್ ಜರ್ನಿದಾಗ ನಾವು ಬಂದು ಇವತ್ತು ದೇವ್ರ ಮನೆ ವ್ಯೂ ಪಾಯಿಂಟಿಗೆ. ಹಸಿರು ಬೆಟ್ಟಗಳು, ಮೋಡಗಳು, ತಂಪಾದ ಗಾಳಿಗಳು, ಎಷ್ಟು ದೂರ ನೋಡಿದರೂ ಕಾಣುವ ನೇಚರ್ಗಳು. ಕೆಲವೊಂದು ಸಾರಿ ನಾವು ಇಂಥ ಜಾಗಕ್ಕೆಲ್ಲ ಬಂದಾಗ ಏನೋ ಮಾಡೋದ್ಲೆ ಸುಮ್ಮ ವ್ಯೂನ ಎಂಜಾಯ್ ಮಾಡ್ಕೊತ ಇರಬೇಕು ಅಂತ ಅನ್ನಿಸ್ತೈತಿ. ಇಲ್ಲಿ ಬಂದು ಇಲ್ಲಿರೋ ಬೆಟ್ಟ ಗುಡ್ಡಗಳ ಮತ್ತು ಮಂಜಿನ ನಡುವೆ ಸಿಗೋವಂಥ ವ್ಯೂ ನಮ್ಮ ಟ್ರಿಪ್ದೊಳಗೆ ಒಂದು ಮರಿಲಾರದ ಮೆಮೊರಿಯಾಗಿ ಉಳಿತೈತಿ. ಮತ್ತು ಈ ಟ್ರಿಪ್ ಅಂದ್ರೆ ಬರೀ ಹೊಸ ಜಾಗ ನೋಡೋದಷ್ಟ ಅಲ್ಲ, ನಮ್ಮ ಜೊತೆ ಹೊಸ ಮೆಮೊರಿ ಕ್ರಿಯೇಟ್ ಮಾಡಿಕೊಂಡು ತಗೊಂಡು ಹೋಗೋದು ಹೌದು. ಇವತ್ತಿನ ಪ್ಲ್ಯಾನ್ದೊಳಗೆ ನಾವು ಯಾವ ಪ್ಲೇಸಿಗೆ ಅಡ್ಡಾಡಬೇಕು ಅಂತ ಅನ್ಕೊಂಡಿದ್ವಿ. ಎಲ್ಲ ಪ್ಲೇಸಿಗೆ ಆರಾಮಲೆ ಅಡ್ಡಾಡಿ ಮುಗಿಸಿದ್ವಿ. ಎಲ್ಲರೂ ಫುಲ್ ಟಯರ್ಡ್ ಆಗಿದ್ದೇವೆ. ಈಗ ರೂಮ್ಗೆ ಹೋಗಿ ರೆಸ್ಟ್ ಮಾಡೋದಷ್ಟೇ ಕೆಲಸ. ಇವತ್ತಿಂದ ಈ ಟ್ರಾವೆಲ್ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಮತ್ತು ಇನ್ನೂ ಜಾಸ್ತಿ ಪ್ಲೇಸಸ್ ಬಗ್ಗೆ ನಿಮ್ಗೆ ಗೊತ್ತಾಗಬೇಕಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು